ಸುಜಾತಾ ಭಟ್ ನಿನ್ನೆಯ ತನಕ ಮಹಾತಾಯಿ ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ಪ್ರಕರಣದ ಅಸಲಿಯತ್ತು ಬಿಚ್ಚಿಟ್ಟಿದ್ರು. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಅಂತ ಹೇಳಿದ್ದಾರೆ. ಬನ್ನಿ, ಮ್ಯಾಜಿಕ್ ಅಜ್ಜಿ ಹೇಳಿದ 10 ಸುಳ್ಳುಗಳನ್ನ ನಿಮ್ಮ ಮುಂದಿಟ್ಟಿದ್ರು. ಅನನ್ಯ ಭಟ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ಕಟ್ಟುಕತೆ ಕಟ್ಟಿದ್ಯಾಕೆ ಸುಜಾತಾ ಭಟ್? ಧರ್ಮಸ್ಥಳಕ್ಕೆ ಬಂದ ನನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತಾ ಭಟ್ ಹೇಳಿದ್ರು. ಅಲ್ಲದೆ ಅನನ್ಯ ಭಟ್ ನನ್ನ ಮಗಳು, ಅದನ್ನ ಪ್ರೂವ್ ಮಾಡಲು ಯಾವ ದಾಖಲೆಯನ್ನು ಕೊಡಲಾರೆ, ದಾಖಲಾತಿಗಳನ್ನ ಸುಟ್ಟು ಹಾಕಿದ್ದಾರೆ. ಆಕೆಯೊಂದಿಗಿದ್ದ ತನ್ನ ಫೋಟೋಗಳನ್ನ ಸಹ ಸುಡಲಾಗಿದೆ. ಅನನ್ಯ ಭಟ್ ನನ್ನ ಮಗಳು ಅಂತ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿದ್ರು. ಆದ್ರೆ ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಅಂತ ಮ್ಯಾಜಿಕ್ ಅಜ್ಜಿ ಹೇಳಿದ್ದಾರೆ. ಮ್ಯಾಜಿಕ್ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು ಸುಳ್ಳು. ಸುಜಾತಾ ಭಟ್ಗೆ ಅನನ್ಯ ಭಟ್ ಮಗಳೇ ಇಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ. ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ. ನಾನು ಅನಿಲ್ ಭಟ್ನ ಮದುವೆಯಾಗಿದ್ದು ನಿಜ, ಆದ್ರೆ ನನಗೆ ಅನನ್ಯ ಭಟ್ ಅನ್ನೋ ಮಗಳಿಲ್ಲ. ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದೆ? ಅನಿಲ್ ಭಟ್ಟನ ಮದುವೆ ಆಗಿದ್ದು ಹೌದು. ಅದು ಯಾವಾಗ ಮದುವೆ ಆಗಿದ್ರಿ ಅನಿಲ್ ಭಟ್ ಅವ್ರನ್ನ? 83ರಲ್ಲಿ ನಾನು ಮದುವೆ ಆಗಿದ್ದೆ. ಓ, ಮದುವೆ ಆಗಿದ್ರಿ. ಆದ್ರೆ ಅನಿಲ್ ಭಟ್ ಅವ್ರ ಜೊತೆ ಇರ್ಲಿಲ್ಲ ನೀವು? ಅನಿಲ್ ಭಟ್ ಜೊತೆಗೆ ಇರ್ಲಿಲ್ಲ. ಯಾಕೆ? ಯಾಕೆಂದ್ರೆ ನಾನು ಮನೆಯಲ್ಲಿದ್ದೆ ಅವಾಗ. ನಿಮ್ ಮನೆಯಲ್ಲಿದ್ರಿ? ನನ್ನ ಮನೆಯಲ್ಲಿದ್ದೆ. ಅನಿಲ್ ಭಟ್ ಜೊತೆ ಹೋಗ್ಲಿಲ್ವಾ ನೀವು ಮದುವೆ ಆಗಿ? ಹೋಗ್ಲಿಲ್ಲ. ಸೊ ನೀವು ಅನನ್ಯ ಭಟ್ ನಿಮ್ ಮಗಳಲ್ಲ. ನೀವು ಅನನ್ಯ ಭಟ್ ಅವ್ರ ಜೊತೆ ಅರವಿಂದ್ ವಿಮಲಾ ಅವ್ರ ಮನೆಯಲ್ಲಿ ಹೋಗಿ ಸ್ವಲ್ಪ ದಿನ ಇರ್ತೀರಾ? ಸ್ವಲ್ಪ ದಿನ ಇರ್ತೀನಿ. ಸೊ ಆಮೇಲೆ ಏನಾಯ್ತು? ನಿಮಗೂ ಅರವಿಂದ್ ವಿಮಲಾ ಅವ್ರಿಗೂ ಹೇಗೆ ಸಂಪರ್ಕ ಕಟ್ಟಾಯ್ತು? ಸಂಪರ್ಕ ಕಟ್ಟಾಗಿಲ್ಲ. ಹೋಗಿ ಬಂದು ಮಾಡ್ತಾ ಇದ್ದೆ ನಾನು. ಅವಾಗ ನನ್ನನ್ನು ಒಂದು ಮನೆಗೆ ಅಡಿಗೆ ಮಾಡಕ್ಕೆ ಮತ್ತು ಮನೆಯಲ್ಲಿ ನೋಡ್ಕೊಳಕ್ಕೆ, ಆ ಮನೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಕ್ಕೆ ಕಳಿಸಿದ್ರು. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಹುಟ್ಟಿಲ್ಲ. ನೀವು ಇದುವರೆಗೂ ಹೇಳಿದ್ದೇನು ಅಂದ್ರೆ, ನನ್ಗೆ ಅನಿಲ್ ಭಟ್ ಜೊತೆ ಮದ್ವೆ ಆಗಿತ್ತು, ನಾನ್ ಗರ್ಭಿಣಿ ಆಗಿದ್ದೆ, ಆದ್ರೆ ನಮ್ಮ ಮನೆಯಲ್ಲಿ ಮಗು, ಅದು ಸತ್ಯ. ಅದು ಇಷ್ಟ ಇರ್ಲಿಲ್ಲ. ಅವರು ಮಗುನ ನದಿಗೆ ಬಿಟ್ಟಿದ್ರು. ಆಗ ಅರವಿಂದ್ ವಿಮಲಾ ಬಂದ್ ತಗೊಂಡು ಅದು ಸುಳ್ಳು. ಅದು ಸುಳ್ಳು. ಸೊ ನಿಮಗೆ ಅನನ್ಯ ಹುಟ್ಟಿಲ್ಲ? ನನಗೆ ಅನನ್ಯ ಹುಟ್ಟಿಲ್ಲ. ನಿಮ್ಗೆ ಮಗುನೇ ಆಗಿಲ್ಲ? ಮಗು ಆಗಿತ್ತು, ನದಿಯಲ್ಲಿ ಬಿಟ್ಟಿದ್ರು. ಯಾರು? ನನ್ನ ಫ್ಯಾಮಿಲಿಯವರು. ಓ, ನಿಮ್ಮ ಮಗು ಆಗಿತ್ತು, ಆದ್ರೆ ಆ ಮಗು ಅನನ್ಯ ಭಟ್ ಅಲ್ಲ. ಆ ಮಗು ಅನನ್ಯ ಭಟ್ ಅಲ್ಲ. ನಿಮಗೆ ಇನ್ನೊಂದು ಮಗು ಆಗುತ್ತೆ, ನಿಮ್ಗೆ ಮಗು ಆಗುತ್ತೆ, ಇನ್ನೊಂದು ಮಗು ಆಗುತ್ತೆ. ಆ ಮಗುನ ನದಿಗೆ ಬಿಟ್ಟಿದ್ರು. ಹೌದು. ಆ ಮಗು ಏನಾಯ್ತು? ಆ ಮಗು ಸತ್ತು ಹೋಗಿದೆ. ಅನನ್ಯ ಏನು ಓದುತ್ತಿದ್ದಳು ಅಂತ ನಂಗೆ ಗೊತ್ತಿಲ್ಲ. ಅವಳು ಏನು ಓದ್ತಿದ್ಲು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ನೀವ್ ಹೇಳ್ತೀರಾ ನಾನು ಮೆಡಿಕಲ್ KMC ನಲ್ಲಿ MBBS ಓದ್ತಿದ್ಲು ಅಂತ. ನಾನು ಇದು ಮಾಡಿರೋದು. ಅವಳು MBBS ಓದ್ತಿದ್ಲು ಅನ್ನೋದು ಸುಳ್ಳು. ಹೌದು. ಅವಳು ಏನು ಓದ್ತಾ ಇದ್ಲು ಅಂತ ನನಗೆ ಗೊತ್ತಿಲ್ಲ. ಆಯ್ತಾ? PUC ಆಗಿದೆ, ಸೆಕೆಂಡ್ ಇಯರ್ PU ಆಗಿದೆ, ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ಕೊಂಡಿದ್ದು ಸತ್ಯ. ಅಂದ್ರೆ ಅನನ್ಯ ಭಟ್ MBBS ಓದಿದ್ದು ಸುಳ್ಳು. ಹೌದು. ಎಲ್ಲವೂ ಸುಳ್ಳು. ಮಣಿಪಾಲಕ ಅವಳು ದಾಖಲಾಗಿದ್ದು ಸುಳ್ಳು. ಸೇಟು ಕರ್ಕೊ ಬಂದವಳ ಅಲ್ಲಿ ಸೇರ್ಸಿದ್ರು. ಅದು ಇಲ್ಲ. ಡೊನೇಷನ್ ಕೊಟ್ಟು ಸೇರ್ಸಿದ್ರು. ಒಂದು ಇದಕ್ಕೋಸ್ಕರ, ನನ್ನ ಸೇಫರ್ ಸೈಡ್ಗೋಸ್ಕರ ನಾನು ಕಟ್ಟೆ ಮಾಡಿರೋದು. ಸುಳ್ಳು ಹೇಳಿದ್ದನ್ನು ಒಪ್ಪಿಕೊಂಡ ಸುಜಾತಾ ಭಟ್ ಆವಾಗ ಬಲಿಷ್ಠವಾಗಿ 2 ಜನ ನನ್ನನ್ನ ಇದು ಮಾಡ್ಕೊಂಡು ಬರಕ್ಕೆ ಬಂದ್ರು, ಓಡಿಸ್ಕೊಂಡು ಬಂದ್ರು. ನೀವು ವಾಪಸ್ ಹೋಗ್ಲೇಬೇಕು ಇಲ್ಲಿಂದ ಅಂತ ಹೇಳಿದ್ರು. ನಾನು ಭಯದಿಂದ ನಾನು ವಾಪಸ್ ಬಂದೆ. ನೆಕ್ಸ್ಟ್ ಡೇ ಹೋಗ್ಬೇಕಾಗಿದ್ರೆ ಅವಳ ಪೂರ್ತಿ ಬಟ್ಟೆ ಮೈ ಮೇಲೆ ಇರ್ಲಿಲ್ಲ, ಎಲ್ಲಾನು ರೇಪ್ ಆಗಿ ಅವಳು ಸತ್ತು ಹೋಗಿದ್ದಾಳೆ. ಇದು ನಾನು ಕಣ್ಣಾರೆ ನೋಡಿರುವ ವಿಚಾರ. ಬಾಹುಬಲಿ ಬೆಟ್ಟದ ಮೇಲೆ ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಅನನ್ಯ ಫೋಟೋ ಕೇಳಿದ್ದಕ್ಕೆ ವಾಸಂತಿ ಫೋಟೋ ಕೊಟ್ಟೆ. ಈಗ ನೀವು ಆ ಫೋಟೋ ತೋರಿಸಿದ್ರಲ್ಲ, ಇವಳೆ ಅನನ್ಯ ಭಟ್ ಅಂತ ವಾಸಂತಿ ಫೋಟೋ ತೋರಿಸಿದ್ರಲ್ಲ,
ಫೋಟೋ ತೋರಿಸೋ ಅವಶ್ಯಕತೆ ಏನಿತ್ತು ನಿಮ್ಗೆ? ಕೇಳ್ತಾ ಇದ್ರಲ್ಲ ಫೋಟೋ. ಆಯ್ತು. ಏನ್ ಮಾಡ್ಲಿ, ನಾನು ಕೊಡ್ಲೇ ಏನ್ ಮಾಡುದು, ನಾನು ಕೊಟ್ಟೇನ್ ಮೇಡಮ್. ಆಯ್ತು, ಆಮೇಲೆ ಹಿಂಸೆ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಇಲ್ಲದ ಪ್ರಪಕಂಡ ಸೃಷ್ಟಿ ಮಾಡ್ತಾ ಇದ್ರು. ಆಯ್ತು, ಈಗ ಆ ನಂತರ ಅದು ವಾಸಂತಿ ಫೋಟೋ ಅಂತ ಅವ್ರ ಅಣ್ಣ ಬಂದು ಎಲ್ಲ ಹೇಳಾದ್ಮೇಲೆ ಆದ್ರೂ ನೀವು ಹೇಳ್ಬೋದಿತ್ತಲ್ಲ, ಹೌದು ಇದು ವಾಸಂತಿ, ಅದು ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? ಅವ್ರು ಬಂದು ಹೇಳಿದ್ದು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಯಾವ್ದ್ರಲ್ಲಿ ನೋಡಿಲ್ಲ ಮೇಡಮ್. ಆಸ್ತಿಗಾಗಿಯೇ ಕಟ್ಟುಕತೆ ಕಟ್ಟಿದ ಸುಜಾತ. ಇಲ್ಲಿ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಅಂತ ದೇವರಿದ್ದಾರೆ, ಅನಾದಿ ಕಾಲದಿಂದ ಬಂದಿರುವಂತಹ ದೇವರದು. ಅದು ಪರಿಕ ಅರಮನೆ ಅಂತ ಇತ್ತು. ಅದು ತುಂಬಾ ತಾತನ ಕಾಲ ಶೃಂಗಾರಮ್ಮ ಅಂತ ಒಂದು ಇದರಿಂದ ಬಂದಿರುವಂತಹ ದೇವರದು. ಅದು ಇವತ್ತು ನಿನ್ನೆಯಿಂದಲ್ಲ ಬಂದಿರುವ ದೇವರದು, ನನ್ನ ತಾತನ ಫ್ಯಾಮಿಲಿಗೆ. ಅದನ್ನು ಮಾರ್ಬಿಟ್ರ? ಆ ದೇವರನ್ನು ಮಾರಾಟ ಮಾಡಿದ್ದಾರೆ. ಯಾರು? ಧರ್ಮಸ್ಥಳ ಹೆಗ್ಡೆ ಅವರಿಗೆ. ನಾನು ಹಿಂದೂ, ನಾನು ಒಬ್ಬ ಬ್ರಾಹ್ಮಣ ಅಂತ ಆದವಾಗ ಏನ್ ಮಾಡ್ಬೇಕು, ಇಲ್ಲ ಯಾರನ್ನಾದ್ರೂ ದೇವರ ಪೂಜೆಗೆ ನೇಮಕ ಮಾಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟು ನಾನು ನೆಕ್ಸ್ಟ್ ಡೇ ಹೋಗ್ಬೇಕಾಗಿದ್ರೆ ಅವಳ ಪೂರ್ತಿ ಬಟ್ಟೆ ಮೈ ಮೇಲೆ ಇರ್ಲಿಲ್ಲ, ಎಲ್ಲಾನು ರೇಪ್ ಆಗಿ ಅವಳು ಸತ್ತು ಹೋಗಿದ್ದಾಳೆ. ಇದು ನಾನು ಕಣ್ಣಾರೆ ನೋಡಿರುವ ವಿಚಾರ. ಬಾಹುಬಲಿ ಬೆಟ್ಟದ ಮೇಲೆ ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಅನನ್ಯ ಫೋಟೋ ಕೇಳಿದ್ದಕ್ಕೆ ವಾಸಂತಿ ಫೋಟೋ ಕೊಟ್ಟೆ. ಈಗ ನೀವು ಆ ಫೋಟೋ ತೋರಿಸಿದ್ರಲ್ಲ, ಇವಳೆ ಅನನ್ಯ ಭಟ್ ಅಂತ ವಾಸಂತಿ ಫೋಟೋ ತೋರಿಸಿದ್ರಲ್ಲ, ಫೋಟೋ ತೋರಿಸೋ ಅವಶ್ಯಕತೆ ಏನಿತ್ತು ನಿಮ್ಗೆ? ಕೇಳ್ತಾ ಇದ್ರಲ್ಲ ಫೋಟೋ. ಆಯ್ತು, ಏನ್ ಮಾಡ್ಲಿ, ನಾನು ಕೊಡ್ಲೇ ಏನ್ ಮಾಡುದು, ನಾನು ಕೊಟ್ಟೇನ್ ಮೇಡಮ್. ಆಯ್ತು, ಆಮೇಲೆ ಹಿಂಸೆ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಇಲ್ಲದ ಪ್ರಪಕಂಡ ಸೃಷ್ಟಿ ಮಾಡ್ತಾ ಇದ್ರು. ಆಯ್ತು, ಈಗ ಆ ನಂತರ ಅದು ವಾಸಂತಿ ಫೋಟೋ ಅಂತ ಅವ್ರ ಅಣ್ಣ ಬಂದು ಎಲ್ಲ ಹೇಳಾದ್ಮೇಲೆ ಆದ್ರೂ ನೀವು ಹೇಳ್ಬೋದಿತ್ತಲ್ಲ, ಹೌದು ಇದು ವಾಸಂತಿ, ಅದು ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ? ಅವ್ರು ಬಂದು ಹೇಳಿದ್ದು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಯಾವ್ದ್ರಲ್ಲಿ ನೋಡಿಲ್ಲ ಮೇಡಮ್. ಆಸ್ತಿಗಾಗಿಯೇ ಕಟ್ಟುಕತೆ ಕಟ್ಟಿದ ಸುಜಾತ. ಇಲ್ಲಿ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಅಂತ ದೇವರಿದ್ದಾರೆ, ಅನಾದಿ ಕಾಲದಿಂದ ಬಂದಿರುವಂತಹ ದೇವರದು. ಅದು ಪರಿಕ ಅರಮನೆ ಅಂತ ಇತ್ತು. ಅದು ತುಂಬಾ ತಾತನ ಕಾಲ ಶೃಂಗಾರಮ್ಮ ಅಂತ ಒಂದು ಇದರಿಂದ ಬಂದಿರುವಂತಹ ದೇವರದು. ಅದು ಇವತ್ತು ನಿನ್ನೆಯಿಂದಲ್ಲ ಬಂದಿರುವ ದೇವರದು, ನನ್ನ ತಾತನ ಫ್ಯಾಮಿಲಿಗೆ. ಅದನ್ನು ಮಾರ್ಬಿಟ್ರ? ಆ ದೇವರನ್ನು ಮಾರಾಟ ಮಾಡಿದ್ದಾರೆ. ಯಾರು? ಧರ್ಮಸ್ಥಳ ಹೆಗ್ಡೆ ಅವರಿಗೆ. ನಾನು ಹಿಂದೂ, ನಾನು ಒಬ್ಬ ಬ್ರಾಹ್ಮಣ ಅಂತ ಆದವಾಗ ಏನ್ ಮಾಡ್ಬೇಕು, ಇಲ್ಲ ಯಾರನ್ನಾದ್ರೂ ದೇವರ ಪೂಜೆಗೆ ನೇಮಕ ಮಾಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.